ಇದ್ರ ಮೇಲೆ ಸೈನ್ ಆಗ್ಬೇಕು ಅಂದ್ರೆ ಮಿತ್ರನ ಸ್ವಲ್ಪ ಕೂಲ್ ಮಾಡ್ಕೋಬೇಕು. ಇನ್ನು ಭಾಗ್ಯ ವಿಷಯ ಕೇಳ್ತೀರಾ? ಅವಳಿಗೆ ಗೊತ್ತಾಗ್ತಿದ್ದ ಹಾಗಾದ್ರೂ ಸರಿ, ಇದ್ರ ಮೇಲೆ ಸಿಗ್ನೇಚರ್ ತಗೋಬೇಕು. ಮನೀಷಾ, ಏನ್ ತಲೆ ನಿಂದು! ಸೂಪರ್ ಐಡಿಯಾ ಮಾಡಿದ್ಯಾ. ನಾಳೆ ಏನಾದ್ರೂ ಭಾಗ್ಯ ಇಲ್ಲ, ಆಗಲ್ಲ, ಈ ಮನೆಯಿಂದ ಹೋಗಲ್ಲ, ಈ ಸೊಸೆ ಸ್ಥಾನನ ಬಿಟ್ಕೊಡಲ್ಲ ಅಂತ ಹೇಳಿದ್ರೆ ಈ ಪೇಪರ್ನಿಂದಾನೇ ಮಿತ್ರನಿಂದ ಭಾಗ್ಯನ ದೂರ ಮಾಡಬಹುದು. ಹೌದಾಂಟಿ, ಬಟ್ ನನಗ್ ಇನ್ನೊಂದು ಟಾರ್ಗೆಟ್ ಕೂಡ ಇದೆ. ಅರವಿಂದ ಆಂಟಿಗೆ ಭಾಗ್ಯ ಮೇಲೆ ಪ್ರೀತಿ ದಿನ ದಿನ ಹೆಚ್ಚಾಗ್ತಿದೆ. ಇರೋ ಪ್ರೀತಿನ ದ್ವೇಷ ಆಗೋ ಹಾಗೆ ಮಾಡ್ಬೇಕು. ಅವಳ ಮೇಲಿರೋ ಗೌರವ ಹೇಗಾದ್ರೂ ಮಾಡಿ ಪಾತಾಳಕ್ಕಿಳಿಯೋ ಹಾಗೆ ಮಾಡ್ಬೇಕು. ಆ ವಿಷಯದಲ್ಲಿ ನಾವ್ ಯಾವತ್ತೂ ನಿನ್ ಜೊತೆ ಇರ್ತೀವಿ ಮನೀಷಾ. ನಿಜ ಹೇಳ್ಬೇಕಂದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಎಷ್ಟು ದೊಡ್ಡ ಉಡುಗೊರೆ ಕೊಟ್ರೂ ಸಾಲಲ್ಲ. ಇದನ್ನ ನನ್ ಸಂತೋಷಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಭಾಗ್ಯ, ನೆಕ್ಲೆಸ್ ಹೇಗಿದೆ ಭಾಗ್ಯ? ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ. ನನ್ಗೆ ಇದಕ್ಕಿಂತ ತುಂಬಾ ಇಷ್ಟ ಆಗಿದೆ. ಏನ್ ಹೇಳಿ? ಏನದು? ನನ್ಗಿದನ್ ಕೊಡ್ಬೇಕು ಅನ್ನೋ ಯೋಚನೆ ನಿಮಗ್ ಬಂತಲ್ಲ, ಆ ಯೋಚನೆ ನನಗ್ ತುಂಬಾ ಇಷ್ಟ ಆಯ್ತು. ಇದು ಕುತ್ತಿಗೆಗೆ ಹಾಕೊಳ್ಳೋ ಒಡವೆ ಮಾತ್ರ ಅಲ್ಲ, ನಿಮ್ ಮನ್ಸಲ್ಲಿ ನಾನಿದ್ದೀನಿ ಅಂತ ತಿಳಿಸೋ ಸಂಕೇತ ಕೂಡ. ಅದಕ್ಕೆ ಇದ್ ನನ್ಗೆ ಮಾಮೂಲಿ ಉಡುಗೊರೆ ಅಲ್ಲ, ಒಂದ್ ಅದ್ಭುತವಾದ ಉಡುಗೊರೆ, ಒಂದ್ ಅಪರೂಪದ ಉಡುಗೊರೆ ಕೂಡ. ಜೀವನದಲ್ಲಿ ನಾನ್ ಯಾವತ್ತೂ ಮರೆಯಕ್ಕಾಗ್ದಿರೋ ಉಡುಗೊರೆ. ಹೋಗ್ಲಿ ಬಿಡು, ನಿಂಗೆ ಇಷ್ಟ ಆಯ್ತಲ್ವಾ? ನಂಗೆ ಅಷ್ಟೇ ಸಾಕು. ಒಂದ್ ನಿಮಿಷ ಭಾಗ್ಯ. ಹಲೋ ಬಂಗಾರ, ಹೇಗಿದ್ಯಾ? ಯಾರ್ ಮಾತಾಡ್ತಿರೋದು? ಎಲ್ಲ ಚೆನ್ನಾಗಿದ್ದಿದ್ರೆ ನಿನ್ ಕೈ ಹಿಡಿತಿದ್ದೋನು, ನಿನ್ ಕುತ್ತಿಗೆಗೆ ತಾಳಿ ಕಟ್ತಿದ್ದೋನು. ಇಷ್ಟು ಹೊತ್ತಿಗೆ ನಮ್ಮ ಮಕ್ಕಳಿಗೆ ತಾಯಿ ಕೂಡ ಆಗಿರ್ತಿದ್ದೆ. ಜಗದೀಶು ಬಂಗಾರ, ನನ್ಗ್ಯಾಕೆ ಫೋನ್ ಮಾಡ್ದೆ? ಜೈಲಿಂದ ರಿಲೀಸ್ ಆದ ಕೂಡ್ಲೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ, ನಿನ್ ಧ್ವನಿ ಕೇಳಿ ಖುಷಿ ಪಡ್ಬೇಕು ಅಂತ ನಾನ್ ಕಾಲ್ ಮಾಡಿದ್ರೆ ನೀನೇನ್ ಬಂಗಾರ, ನಾನ್ ನಿನ್ ಮನ್ಸಲ್ಲಿ ಇಲ್ವೇನೋ ಅನ್ನೋ ಹತ್ರ ಮಾತಾಡ್ತಿದ್ಯಾ? ನೀನು ನಾನು ಮಾತಾಡೋಕೆ, ಹರಟೆ ಹೊಡೆಯೋಕೆ ಏನೂ ಇಲ್ಲ. ದಯವಿಟ್ಟು ಫೋನ್ ಇಡು. ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡ. ಹಲೋ 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 ಬಂಗಾರ, ನಿನ್ ಮೇಲೆ ನಾನು ಪ್ರೀತಿ ಇಟ್ಕೊಂಡ್ರೆ ನನ್ ಮೇಲೆ ನಿನ್ ಕೋಪ ಇಟ್ಕೋತಿಯಲ್ಲ ಬಂಗಾರ. ನೋಡು ಜಗದೀಶ್, ನಾನೀಗ ಇನ್ನೊಬ್ರು ಹೆಂಡ್ತಿ, ಈ ಮನೆಗೆ ಸೊಸೆ ಆಗಿದ್ದೀನಿ. ನೀನೀಗ ಫೋನ್ ಮಾಡಿ ಈ ರೀತಿ ಕೆಟ್ಟದಾಗಿ ಮಾತಾಡೋದು ಸರಿಯಲ್ಲ. ದಯವಿಟ್ಟು ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡ. ಭಾಗ್ಯ, ನನ್ನ ಕಾಲೇ ಕಟ್ ಮಾಡ್ತೀಯ? ಫೋನ್ ಕಟ್ ಮಾಡಿದಷ್ಟು ಸುಲಭ ಅಲ್ಲ ನನ್ನನ್ನು ಕಟ್ ಮಾಡೋದು. ನೀನು ನನ್ನನ್ನು ಬಿಡಬೇಕು ಅಂದ್ಕೊಂಡ್ರು ನಾನು ನಿನ್ನನ್ನು ಬಿಡೋದಿಲ್ವಲ್ಲ. ನಿನ್ನ ಮದುವೆ ಮಾಡ್ಕೊಂಡ್ರೆ ಸುಂದರವಾಗಿರೋ ಹೆಂಡತಿ ಸಿಗ್ತಾಳೆ,
ಅದ್ರ ಜೊತೆನಲ್ಲಿ ಒಳ್ಳೆ ಆಸ್ತಿ ಸಿಗುತ್ತೆ ಅನ್ಕೊಂಡಿದ್ದೆ. ಆದ್ರೆ ಅದು ಎರಡೂ ಸಿಗೋ ಹಾಗೆ ಮಾಡ್ಲಿಲ್ಲ. ಆ ಮಿತ್ರ 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 ಹೇಗಾದ್ರೂ ಮಾಡಿ ನಾನು ನಿನ್ನ ನನ್ನ ಸ್ವಂತ ಮಾಡ್ಕೋತೀನಿ. ಮಿತ್ರನಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ಅಲ್ಲಿವರೆಗೂ ನಿದ್ದೆ ಕೂಡ ಮಾಡೋದಿಲ್ಲ. ಜಗದೀಶ್ ಯಾಕೆ ನನಗೆ ಮತ್ತೆ ಕಾಲ್ ಮಾಡ್ತಾ? ಅವ್ನು ಮತ್ತೆ ಯಾಕೆ ನನ್ನ ಜೀವನದಲ್ಲಿ ಕಾಲಿಡ್ತಿದ್ದಾನೆ? ಭಾಗ್ಯ ಭಾಗ್ಯ ನಿನ್ನೆ ಏನೋ ಆಳವಾಗಿ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ, ಏನಾಯ್ತು? ಈಗ ಜಗದೀಶ್ ಬಗ್ಗೆ ಇವ್ರಿಗೆ ಹೇಳಿದ್ರೆ ಇಲ್ದಿರೋ ಸಮಸ್ಯೆ ಶುರು ಆಗುತ್ತೆ. ಮಿತ್ರ ಅವ್ರಿಗೆ ಮತ್ತೆ ಇದೊಂದು ತಲೆನೋವಾಗುತ್ತೆ. ಈ ವಿಷಯನ ಹೇಳ್ದೆ ಇಲ್ಲೇ ಬಿಟ್ಬಿಡೋದ್ ಸರಿ ಅನ್ಸುತ್ತೆ. ಭಾಗ್ಯ ನಿನ್ನೆ ಏನಾಯ್ತು ಹೇಳು? ನೀನಿಲ್ಲೇ ಇದ್ರು ನಿನ್ ಮನ್ಸು ಬೇರೆ ಎಲ್ಲೋ ಇರೋ ಹಾಗಿದೆ. ಹಾಗೇನಿಲ್ಲ ರೀ, ನನಗೆ ತಿಳಿದೇನೆ ಯಾವುದೋ ಯೋಚನೆಯಲ್ಲಿ ಮುಳುಗೋಗ್ಬಿಟ್ಟೆ. ಓ, ಆರ್ ಯು ಓಕೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಪ್ರೀತಿಯಿಂದ ನೋಡ್ಕೊಳ್ಳೋಕ್ ನೀವಿದ್ದೀರಲ್ಲ, ಇನ್ನೇನ್ ಪ್ರಾಬ್ಲಮ್ ಇರತ್ತೆ ಹೇಳಿ? ಸ್ವಾಮಿಗಳು ಫೋನ್ ಯಾಕೆ ಮಾಡ್ತಿದ್ದಾರೆ? ಇದೇನು ಅರವಿಂದ, ಫೋನ್ ರಿಂಗ್ ಆಗ್ತಿದ್ರೆ ರಿಸೀವ್ ಮಾಡದೆ ವೇಟ್ ಮಾಡ್ತಿದ್ಯಾ? ಸ್ವಾಮಿಗಳು ಫೋನ್ ಮಾಡ್ತಿದ್ದಾರೆ ರೀ. ಏನ್ ವಿಷಯ ಹೇಳ್ತಾರೋ ಅಂತ ನನಗೆ ಯಾಕೋ ಭಯ ಆಗ್ತಿದೆ. ಏನ್ ಹೇಳಿದ್ರು ಕೇಳಲೇಬೇಕಲ್ವಾ? ರಿಸೀವ್ ಮಾಡು. ಹಲೋ ಹಲೋ ಅರವಿಂದ, ಹೇಳಿ ಸ್ವಾಮಿಗಳೇ. ಮಿತ್ರನ ಜಾತಕದಲ್ಲಿ ಮತ್ತೆ ಯಾವುದೋ ಅಪಶಕುನ ಕಾಣಿಸ್ತಾ ಇದೆ. ಅಪಾಯ ಹತ್ತಿರದಲ್ಲೇ ಇದೆ. ಅದು ಯಾವ ರೀತಿದು ಅಂತ ಹೇಳೋದು ಕಷ್ಟ. ಯಾವ ರೂಪದಲ್ಲಿ ಬರುತ್ತೋ, ಯಾವ ಸಮಯದಲ್ಲಿ ದಾಳಿ ಮಾಡುತ್ತೋ ಊಹೆ ಮಾಡಕ್ಕಾಗಲ್ಲ. ಮುಂಬರುವ 72 ಗಂಟೆಗಳು ಮಿತ್ರನಿಗೆ ಯಾವುದೋ ಅಪಾಯ ಕಾದಿದೆ ಅಂತ ಸೂಚನೆ ಕೊಡ್ತಾ ಇದೆ. ಸ್ವಲ್ಪ ಹುಷಾರಾಗಿರ್ಬೇಕು, ಕಣ್ಗಾವಲಲ್ಲೇ ಇರಬೇಕು. ಒಂದು ಚೂರು ನಿರ್ಲಕ್ಷ್ಯ ಮಾಡಬಾರ್ದು. ಹಾಗೆ ಆಗ್ಲಿ ಸ್ವಾಮಿಗಳೇ. ಭಾಗ್ಯನ ಜೊತೆನೆ ಎಲ್ಲಾ ಸಮಯದಲ್ಲೂ ಮಿತ್ರ ಇರೋ ರೀತಿ ನೋಡ್ಕೊಳ್ಳಿ. ಫೋನ್ ಇಡ್ತೀನಿ ಅರವಿಂದ. ಸರಿ ಸ್ವಾಮಿಗಳೇ. ಮಾಮ್, ನಾನು ಸ್ವಲ್ಪ ಹೊರಗೋಗಿ ಬರ್ತೀನಿ. ಮಿತ್ರ, ಆ ಕೆಲಸ ಇವಾಗ ಅಷ್ಟೊಂದು ಮುಖ್ಯನಾ? ಅಂತ ಏನ್ ಮುಖ್ಯವಾದ ಕೆಲಸ ಅಲ್ಲ. ಯಾಕೆ ಮಾಮ್? ಮುಖ್ಯವಾಗಿರೋದಲ್ಲ ಅಂದ್ರೆ ಮನೆಯಲ್ಲೇ ಇರು ಮಿತ್ರ. ಹೊರಗೋಗ್ತೀನಿ ಅಂದ್ರು, ಕಾರ್ಕಿ ಇಲ್ಲೇ ಬಿಟ್ಟಿದಾರಲ್ಲ. ಮನೇಲೇ ಇರ್ಬೇಕಾ? ಯಾಕೆ ಮಾಮ್? ಏನೂ ಇಲ್ಲ ಕಂದ, ಬರೋ 2.5 ಗಂಟೆಗಳ ಕಾಲ ಸ್ವಲ್ಪ ಭಾಗ್ಯನ್ ಜೊತೆಗೆ ಇರು ಕಂದ, ಎಲ್ಲಿಗೂ ಹೋಗ್ಬೇಡ.
ಸ್ವಾಮೀಜಿ ಅವ್ರು ಕಾಲ್ ಮಾಡಿದ್ರಾ? ಅಂದ್ರೆ ಅದು ಹಾಗೇನಿಲ್ಲ ಕಂದ. ಮಾಮ್, ನನಗೆ ಬರೋ ಗಂಡಾಂತರಗಳ ಬಗ್ಗೆ ನನಗೆ ಗೊತ್ತು. ನನ್ನ ಸುತ್ತಲೂ ಇರೋ ಅಪಾಯಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾವಾಗ ಯಾವ ಪ್ರಾಬ್ಲಮ್ ಆದರೂ ನನ್ನನ್ನು ಹುಡ್ಕೊಂಡು ಬರಬಹುದು ಅಂತಲೂ ನನಗೆ ಗೊತ್ತು. ನನ್ನ ಜಾತಕದ ಬಗ್ಗೆ ನನಗೆ ಗೊತ್ತಿದೆ. ನನಗೆ ಗೊತ್ತಿರೋ ವಿಷಯನ ನನ್ನಿಂದ ಮುಚ್ಚಿಡೋದು ಯಾಕೆ ಹೇಳಿ? ಭಾಗ್ಯ, ಅದು ಮುಚ್ಚಿಡೋದೇನು ಮಿತ್ರ ಅವರೇ? ಏನ್ ಮಾತಾಡ್ತಿದ್ರಿ? ಮುಚ್ಚಿಡೋಂಥ ವಿಷಯ ಏನಿದೆ? ಏನಿಲ್ಲ ಭಾಗ್ಯ, ಆಫೀಸಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ. ಅದು ಕನ್ಫರ್ಮ್ ಆದ್ಮೇಲೆ ಹೇಳೋಣ ಅನ್ಕೊಂಡಿದ್ದೆ. ಮತ್ತೆ ಮುಚ್ಚಿಡೋದು ಯಾಕೆ ಅಂತ ಇವ್ರಿಗೆ ಹೇಳ್ತಿದ್ದೆ. ಓ ಹೌದಾ, ಸರಿ. ನೀವು ಹೊರಗಡೆ ಹೊರಟಿದ್ರಲ್ಲ, ಕಾರ್ ಕೀ ಅಲ್ಲೇ ಮರ್ತ್ಬಿಟ್ಟಿದ್ರಿ, ಕೊಡೋಣ ಅಂತ ಬಂದೆ. ತಗೊಳ್ಳಿ. ಹಾ, ಥ್ಯಾಂಕ್ ಯು. ಮಿತ್ರ, ಸ್ವಲ್ಪ ಹುಷಾರು ಕಂದ. ಇನ್ನೊಂದು 13 ತಿಂಗಳವರೆಗೂ ಈ ವಿಷಯ ಭಾಗ್ಯ ಕೂಡ ಗೊತ್ತಾಗಬಾರ್ದು. ನಾವು ಮಾತಾಡೋ ಪ್ರತಿಯೊಂದು ವಿಷಯನೂ ಜಾಗೃತಿಯಾಗಿ ಮಾತಾಡಬೇಕು. ಓಕೆ ಮಾಮ್. ಸರಿಯಾದ್ರೆ ಇವಾಗ ಕೂಡ ಅದು ಅಷ್ಟು ಮುಖ್ಯವಾದ ಕೆಲಸ ಅಲ್ಲ ಅಂತಿದ್ಯಲ್ಲ, ಎಲ್ಲೂ ಹೋಗ್ಬೇಡ ಕಂದ. ಹತ್ರನೇ ಮಾಮ್, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನಿನ್ಗೆ ಸಣ್ಣ ಸೂಜಿ ಚುಚ್ಚಿದ್ರು ಕೂಡ ಆ ನೋವು ನನಗಾಗತ್ತೆ ಕಂದ. ಇಷ್ಟು ದೊಡ್ಡ ವಿಷಯ ಗೊತ್ತಾದ್ಮೇಲೂ ನಿನ್ ತಾಯಿಯಾಗಿ ಹೇಗೆ ಕಳಿಸ್ಲಿ ಹೇಳು? ನಿಮ್ಮಮ್ಮ ಹೇಳೋ ಮಾತನ್ನ ಕೇಳು ಮಿತ್ರ. ಸರಿ. ಭಾಗ್ಯ, ಯಾರಿಗೇನ್ ಬೇಕೋ, ಯಾವಾಗ ಯಾರಿಗೇನ್ ಕೊಡ್ಬೇಕೋ ಎಲ್ಲ ನಿಂಗ್ ಚೆನ್ನಾಗ್ ಗೊತ್ತು. ಎಲ್ಲರ ಬಗ್ಗೆನೂ ಯೋಚಿಸ್ತೀಯ. ನಮ್ಮವ್ರ ಬಗ್ಗೆ ಯೋಚನೆ ಮಾಡ್ದೆ ಇನ್ಯಾರ ಬಗ್ಗೆ ಯೋಚನೆ ಮಾಡ್ಲಿ ಅಜ್ಜಿ? ನಮ್ಮವ್ರು ಅಂದ್ ಮಾತ್ರಕ್ಕೆ ಯೋಚನೆ ಮಾಡ್ಬೇಕು ಅಂತಿಲ್ವಲ್ಲಮ್ಮ. ಅವ್ರ ಕೆಲ್ಸ ಅವ್ರವ್ರಿಗಿರತ್ತೆ. ಇಲ್ಲಿ ಈ ಸಂಜನಾ ನೋಡು, ಯಾವಾಗ್ಲಾದ್ರೂ ಅಪ್ಪಿ ತಪ್ಪಿಯಾದ್ರೂ ನಂಗ್ ಹೀಗ್ ಟ್ಯಾಬ್ಲೆಟ್ ಕೊಟ್ಟಿದ್ದಾಳ ಕೇಳು. ಅಜ್ಜಿ, ಅದ್ಕೇನ ಹೋಗ್ಳು, ಪರವಾಗಿಲ್ಲ. ಆದ್ರೆ ನನ್ಗ್ಯಾಕ್ ಬೈತಾ ಇದೀಯಾ? ಬೈಬೇಕು ನಿನ್ಗೆ, ಆಗಾದ್ರೂ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗುತ್ತೆ. ಅವಳಿಗಷ್ಟೇ ಹೇಳೋದಲ್ಲ ಕಣೋ, ನೀನ್ ಕೂಡ ತಿಳ್ಕೋಬೇಕು. ಅಲ್ಲ, ನಾನ್ ಯಾಕೆ? ನನ್ಗೆಲ್ಲ ಗೊತ್ತಿದೆ. ಹಾ, ಗೊತ್ತು ಗೊತ್ತು. ಅದು ಅಜ್ಜಿ, ನಾಳೆ ಅಕ್ಷಯ ತೃತೀಯ ಅಲ್ವಾ? ನಮ್ಮನೇಲಾದ್ರೆ ತರೋ ಹೊಸ ಬಂಗಾರದ ಜೊತೆ ಹಳೆ ಬಂಗಾರ ಕೂಡ ಪಾಲಿಶ್ ಮಾಡಿಸಿ ಪೂಜೆ ಮಾಡ್ಸೋದ್ ಅಭ್ಯಾಸ. ಆದ್ರೆ ಇಲ್ಲಿ ಹೇಗ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿವರೆಗೂ ಹೇಗ್ ಮಾಡಿದ್ರಿ ನಮ್ಮ?
ಇನ್ ಮುಂದೆ ನಿಂಗ್ ಬೇಕಾದ ಹಾಗೆ ಮಾಡು. ಆ, ಆದ್ರೆ ಅತ್ತೆ ಏನಂತಾರೋ. ಅರವಿಂದ ಏನಂತಾಳಮ್ಮ, ಅವಳು ಕೂಡ ಖುಷಿಯಿಂದ ಒಪ್ಕೋತಾಳೆ. ಭಕ್ತಿಯಿಂದ ಮಾಡೋ ಕೆಲ್ಸ ಅಲ್ವಾ, ಬೇಡ ಅಂತ ಅವಳು ಹೇಳಲ್ಲ. ಆದ್ರೂ ನಿನ್ನತ್ತೆಗ್ ನಾನ್ ಹೇಳ್ತೀನಿ, ನೀನ್ ಹೇಗ್ ಮಾಡ್ಬೇಕು ಅನ್ಕೊಂಡಿದ್ಯೋ ಹಾಗೇ ಮಾಡು. ಸರಿ ಆಯ್ತು ಅಜ್ಜಿ. ನಾಳೆ ಮನೇಲಿರೋ ಒಡವೆ ಎಲ್ಲ ತೆಗೆದು ಪೂಜೆ ಮಾಡ್ತಾಳಾ? ಮಾಡ್ತೀನಿರು, ಬನ್ನಿ. ಏನು ಎಲ್ರೂ ಸೇರಿ ಮೀಟಿಂಗ್ ನಡೆಸ್ತಾ ಇದ್ದೀರಾ? ಏನಿಲ್ಲಣ್ಣ, ನಾಳೆ ಆತಗೆ ಒಡವೆಗಳ ಪೂಜೆ ಮಾಡಿಸ್ತಾರಂತೆ. ಏನು ಒಡವೆಗಳು ಪೂಜೆನಾ? ಹೌದಣ್ಣ, ಅಕ್ಷಯ ತೃತೀಯ ಅಲ್ವಾ, ಅದಕ್ಕೆ ಹೊಸ ಬಂಗಾರ ಹಳೆ ಬಂಗಾರ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರಂತೆ. ಸಂಜನಾ, ಇಂಥದ್ದೇನೆಲ್ಲ ಈಗ್ಲೇ ನೀನು ಕಲ್ತ್ಕೋ. ಅಯ್ಯೋ ಅಣ್ಣ, ನೀನೂನಾ? ಇಷ್ಟೊತ್ತವರೆಗೂ ಈ ವಿವೇಕು ತಲೆ ತಿಂದ, ಇವಾಗ ನೀನ್ ಬೇರೆ ಅಡ್ವೈಸ್ ಕೊಡ್ತಿದ್ಯಾ. ಅವ್ರು ಯಾವ್ದೇ ಸಲಹೆ ಕೊಟ್ರು ನಿನ್ನೊಳ್ಳೇದಕ್ಕೆ ಅಲ್ವಾ ಸಂಜನಾ? ನಾಳೆ ಈ ಅಕ್ಷಯ ತೃತೀಯ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾಳೋ ನಾನು ನೋಡ್ತೀನಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆಂಟಿ? ಭಾಗ್ಯ ಒಳ್ಳೆವಳು ಅಂತ ಎಲ್ರ ಹತ್ರ ಹೊಗಳ್ಸ್ಕೊಳ್ತಿದ್ದಾಳಲ್ಲ, ಇನ್ ಮುಂದೆ ಹಾಗ್ ಹೊಗಳ್ದೇ ಇರೋ ಹಾಗ್ ನಾವ್ ಮಾಡ್ಬೇಕು. ಆ ಕೆಲ್ಸ ಆಗ್ಬೇಕು ಅಂದ್ರೆ ಭಾಗ್ಯ ಮಾಡೋ ಕೆಲ್ಸದಲ್ಲಿ ಲೋಪ ಕಾಣ್ಬೇಕು. ಅವಳು ಮಾಡೋ ಪ್ರತಿ ಕೆಲ್ಸದಲ್ಲೂ ಏನಾದ್ರೂ ಕೆಟ್ಟದಾಗ್ಬೇಕು. ಹಾಗಾದ್ರಷ್ಟೇ ಅರವಿಂದ ಅಕ್ಕ ಇನ್ ಮುಂದೆ ಆ ಭಾಗ್ಯ ಈ ಮನೆ ಸೊಸೆ ಸ್ಥಾನಕ್ಕೆ ಸರಿ ಅಲ್ಲ ಅಂತ ತಾನಾಗೆ ನಂಬೋದು. ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಚಿಕ್ಕಮ್ಮ? ಹೇಳ್ತೀನಿರು. ಹಲೋ, ಎಲ್ಲಿದೀಯಾ? ಕೆಳಗಿದ್ದೀನಿ ಮೇಡಮ್. ಅರ್ಜೆಂಟ್ ಆಗಿ ಸೆಲ್ಲಾರ್ ಹತ್ರ ಬಾ. ಏನ್ ಮೇಡಮ್, ಯಾಕೆ ಬರಕ್ ಹೇಳಿದ್ರಿ? ನಾಳೆ ನೀನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕು. ಏನ್ ಮೇಡಮ್ ಅದು? ಚಿಕ್ಕಮ್ಮ, ನಾವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? ಖಂಡಿತ ಆಗೇ ಆಗುತ್ತೆ, ಡೋಂಟ್ ವರಿ. ಅಮ್ಮ ಭಾಗ್ಯ, ಒಡವೆ ಪಾಲಿಶ್ ಮಾಡೋರು ಇನ್ನೂ ಬರ್ಲಿಲ್ವಾ? ಇನ್ನೂ ಬಂದಿಲ್ಲ ಅಜ್ಜಿ, ನಾನೊಂದ್ಸರಿ ಫೋನ್ ಮಾಡಿ ಕೇಳ್ತೀನಿ. ಹೇಳಿ ಮೇಡಮ್. ಆ ಒಡವೆ ಪಾಲಿಶರ್ನ ಕಳ್ಸಾಯ್ತಲ್ವಾ? ಅವನ್ನ ಕಳಿಸ್ಬಿಟ್ಟು ಅವನ ಜಾಗದಲ್ಲಿ ಮಾರುವೇಷದಲ್ಲಿ ನಾನು ಬರ್ತಿದ್ದೀನಿ ಮೇಡಮ್. ಓಕೆ ಓಕೆ, ಈಗ ನೀನ್ ಎಂಟ್ರಿ ಕೊಡು. ಎಲ್ರೂ ನಿನ್ಗೋಸ್ಕರ ಕಾಯ್ತಿದ್ದಾರೆ. ಸರಿ ಮೇಡಮ್. ನಮಸ್ತೆ ಜಿ. ನೀನ್ ಯಾರಪ್ಪ? ನಾನು ಒಡವೆ ಪಾಲಿಶ್ ಮಾಡಕ್ ಬಂದಿದ್ದೀನಿ. ಯಾವಾಗ್ಲೂ ಬರೋ ರಾಮ್ಜಿ ಎಲ್ಲಿ? ನಾನು ರಾಮ್ಜಿ ಅವರ ಬಾಮೈದ. ಅವನೆಲ್ ಹೋದ? ಅವನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೆ ನನ್ನನ್ನು ಕಳಿಸಿದ್ದಾನೆ. ಹೌದಾ? ಭಾಗ್ಯ? ಹಾ ಅಜ್ಜಿ. ಆ ಒಡವೆ ಎತ್ಕೊಡು.
ತಗೊಳ್ಳಿ ಇದನ್ನ. ಈ ಸಂಜೆನ ಎಲ್ಲಿ ಹೋದ್ಲು?